ನಂತರ ಮೊದಲ ಬಾರಿ ಗ್ರಾಮದಲ್ಲಿ ಬಕ್ರೀದ್ ಹಬ್ಬದ ನಮಾಜ್ ಸಂತಸದಿಂದ ನುಡಿದ ಜನತೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಬ್ಬಲಗುಡ್ಡ ಗ್ರಾಮದಲ್ಲಿ 12 ವರ್ಷದ ನಂತರ ಮೊದಲ ಬಾರಿ ಬಕ್ರೀದ್ ಹಬ್ಬದ ಅಂಗವಾಗಿ ಜಾಮಿಯಾ ಮಸೀದ್ನಲ್ಲಿ ನಮಾಜ್ ಮಾಡಲಾಯಿತು. ಇದು ಅತ್ಯಂತ ಹರ್ಷದ ವಿಷಯವಾಗಿದೆ. 12 ವರ್ಷದ ನಂತರ ತಮ್ಮ ಗ್ರಾಮದ ಜನರು ಬಕ್ರೀದ್ ಹಬ್ಬವನ್ನ ಜಬ್ಬಲಗುಡ್ಡ ಗ್ರಾಮದ ಜಾಮಿಯಾ ಮಸೀದ್ನಲ್ಲಿ ಹಬ್ಬದ ಅಂಗವಾಗಿ ನಮಾಜ್ ಸಲ್ಲಿಸಿದ್ದಾರೆ. ಗಂಗಾವತಿ ತಾಲೂಕಿನ ಜಬ್ಬಲಗುಡ್ಡ ಗ್ರಾಮದ ಜಾಮಿಯಾ ಮಸೀದಿ 2012ರಲ್ಲಿ ನಿರ್ಮಾಣವಾಯಿತು. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಪ್ರಾರ್ಥನೆ ನಮಾಜ್ ಕೂಡ ಮಾಡಿರಲಿಲ್ಲ. ಪ್ರತಿ ವರ್ಷ ಹಬ್ಬದ ಸಂದರ್ಭದಲ್ಲಿ ಬೇರೆ ಗ್ರಾಮದ ಈದ್ಗಾ ಅಥವಾ ಮಸೀದಿಗೆ ತೆರಳಿ ನಮಾಜ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈ ಬಾರಿ ಜಬ್ಬಲಗುಡ್ಡ ಗ್ರಾಮದ ಜಾಮಿಯಾ ಮಸೀದಿ ಕಮಿಟಿಯ ಮುಖಂಡ ಕರೀಂ ಸಾಬ್ ಜಬ್ಬಲಗುಡ್ಡ ಮತ್ತು ಮುಕ್ಕುಂಪಿ ನೌಜವಾನ್ ಕಮಿಟಿಯ ಯುವಕರು ವಲಿ ಹಾಗೂ ಅಬೂಬಕರ್ ಸಾಹಿಬ್ ಸೇರಿ ಜವಾಬ್ದಾರಿ ಹೊತ್ತು ನಿರ್ಧಾರ ಕೈಗೊಂಡರು. ಈ ವರ್ಷ ಬಕ್ರೀದ್ ಹಬ್ಬದ ದಿನದಂದು ನಮ್ಮ ಗ್ರಾಮದಲ್ಲಿ ನಮಾಜ್ ಮಾಡುವಂತ ವ್ಯವಸ್ಥೆ ಕಲ್ಪಿಸಿಕೊಡೋಣ ಎಂದು ಜಬ್ಬಲಗುಡ್ಡ ಗ್ರಾಮದವರು ಸೇರಿ ಇವರ ಜೊತೆ ನಿರ್ಧಾರ ಕೈಗೊಂಡರು. ಅದರಂತೆ ಈ ವರ್ಷ ಬಕ್ರೀದ್ ಹಬ್ಬ ದಿನದಂದು ತಮ್ಮ ಸ್ವಗ್ರಾಮದ ಮಸೀದಿಯಲ್ಲಿ ಸಡಗರ ಸಂಭ್ರಮದಿಂದ ಮುಸ್ಲಿಂ ಸಮುದಾಯದವರು ಪಾದಯಾತ್ರೆಯ ಮೂಲಕ ತಮ್ಮ ಗ್ರಾಮದಲ್ಲಿರುವ ಜಾಮಿಯಾ ಮಸೀದಿಗೆ ತೆರಳಿದರು. ಬಕ್ರೀದ್ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ನಮಾಜ್ನಲ್ಲಿ ಮುಸ್ಲಿಂ ಸಮುದಾಯದ ಗುರುಗಳಾದ ಖತೀಬೋ ಇಮಾಮ್ ಹಜರತ್ ಮೌಲಾನಾ ಖಾಜಿ ಜಮೀಲ್ ಅಶ್ರಫಿ ಸಾಹೇಬ್ ಅವರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಾಜ್ ಮಾಡಲಾಯಿತು. ನಂತರ ಗ್ರಾಮದ ಶಾಂತಿ ಮತ್ತು ಒಳಿತಿಗಾಗಿ ಗುರುಗಳು ಪ್ರಾರ್ಥನೆ ಸಲ್ಲಿಸಿದರು. ಇದು ಸಾಂಪ್ರದಾಯಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಏಕತೆಯ ಒಂದು ಶಕ್ತಿಶಾಲಿ ಸಂಕೇತವಾಗಿದೆ. ಗ್ರಾಮದಲ್ಲಿ ಕಳೆದ 13 ವರ್ಷಗಳಿಂದ ನಿಲ್ಲಿಸಲಾಗಿದ್ದ ಬಕ್ರೀದ್ ನಮಾಜ್ ಈ ಬಾರಿ ವಿಶೇಷವಾಗಿ ನಡೆದಿದ್ದು ಸ್ಥಳೀಯ ಜನತೆಗೆ ಉತ್ಸಾಹಕ್ಕೆ ಕಾರಣವಾಗಿದೆ. ಧಾರ್ಮಿಕ ಭಾವನೆಗಳೊಂದಿಗೆ ಶಾಂತಿ ಮತ್ತು ಬಾಂಧವ್ಯವನ್ನ ಒಡೆಯದಂತೆ ಆಚರಿಸಲಾದ ಈ ಹಬ್ಬ ಗ್ರಾಮದಲ್ಲಿ ಹೊಸ ನಿರೀಕ್ಷೆಗೂ ಜಾಗ ಕೋಡಿದೆ. ಹಿರಿಯರು, ಮಕ್ಕಳು, ಮಹಿಳೆಯರು ಸೇರಿದಂತೆ ಎಲ್ಲಾ ವರ್ಗದ ಜನರು ಭಾಗವಹಿಸಿ ಇದನ್ನು ಆಚರಣೆಯ ಹಬ್ಬವಾಗಿ ಪರಿವರ್ತಿಸಿದರು. अस्सलाम वालेकुम। आप सब लोग को ईद मुबारक की बात देता हूँ। आप सब लोग मस्जिद को कितने साल हुआ ये तामीर इंतकाम शुरू कर को? 2012 से कितने साल से यहाँ ईद की नमाज नहीं चली? नहीं, ये पहली बार है। ये पहली बार। अब मस्जिद के क्या है? हमें मस्जिद के कितने साल से? 2012 से। आज सभी इंतजाम हुए ना ईद के बारे में, अब इसके बारे में 2 बात क्या तो बोलना चाह रहे हैं? अस्सलाम वालेकुम वरहमतुल्लाहि वबरकातुहू। सबको ईद की मुबारकबाद देते हुए इस बात से इत्तला देते हैं कि कईयों 2012 से लेकर अब तक का एक चंद साल गुजरे ईद की नमाज के लिए उधर इधर जा रहे थे। आज हमारे सदर साहब का एक प्लानिंग के हिसाब से आज हमें अल्हम्दुलिल्लाह जब्बलगुड्डा जामिया मस्जिद के सहन में नमाज़ पढ़ें। और ये बोलना चाह रहे हर खेड़े में इसी तरह हिंदू, मुसलमान और हर कोई मिलकर ऐसे ईदों को, त्योहारों को करते हुए आगे ले जाए तो सबके लिए सुकून और आफियत से होगी। अस्सलाम वालेकुम।